ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿಯಲ್ಲಿ ಸಮಾಜ ಸೇವಕ ಹಾಗೂ ಟಿಎಂಸಿ ಸದಸ್ಯರು ಆದ ಶ್ರೀ ಸಾಬೀರ್ ಮುತ್ರುಜಾ ಜಮಾದರ್ ಅವರ ನೇತೃತ್ವದಲ್ಲಿ ಭವ್ಯವಾದ ಕವ್ವಾಲಿ ಮನರಂಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. वो घराना है माला अलिया. जिनकी बदौलत आज की महफिल सजी है, सैयदना गौसुल आज़म पीराने पीर दस्तगीर रहमतुल्लाह अलैह, उनकी नज़र कलाम कर रहा हूँ. और नौजवान जो खड़े हैं, मैं से हमने सीखा है, खुद को छोटा समझते रहिएगा, ये बड़ा बनने का तरीका है. खुद को छोटा समझते रहिएगा, ये बड़ा बनने का तरीका है. क्यों? अंधेरी रात है, साया तो हो नहीं सकता. ये कौन है जो मेरे साथ साथ चलता है? मैं अपने आप को तन्हा कभी नहीं पाता. तू साया बन के मेरे साथ साथ रहता है, बन के मेरे साथ. मेरी मुलाकात पहली बार है भाईजान से, मगर 3 साल पहले यहाँ की दावत आई थी, जिस दौरान में वाली साहब का इंतकाल हो गया था. तो हमारे टिकट भी सब एडवांस वगैरह भाई ने सब कर दिया था. सिर्फ 3 रोज़ा पहले मुझे कॉल आती है कि जुनैद भाई, हम लोग चाहते हैं कि 11वीं शरीफ में सरकार का जश्न किया जाए और आपकी आमद चाहता हूँ मैं. मैंने कहा भाई मैं प्रोग्राम में हूँ. बहरहाल वल्ला सरकार गौस पाक को बुलाना था, आप लोगों की मोहब्बतें खींच के लाई मुझे. मगर यकीन जाने आप, मुझे इनसे कोई मतलब नहीं, कोई लालच नहीं, किसी चीज़ की फरमाइश नहीं, कोई फैज़ नहीं. मैं आया हूँ, प्रोग्राम से पहले भाई ने पेमेंट कर दिया और कहा कि जुनैद भाई जब तक आपका मन लगे, जब तक पब्लिक सुनना चाहे. ಈ ಕಾರ್ಯಕ್ರಮದ ಉದ್ದೇಶ ಸಮಾಜದಲ್ಲಿ ಸೌಹಾರ್ದತೆ, ಸಹೋದರತ್ವ ಮತ್ತು ಏಕತೆ ಬೆಳೆಸುವುದು. ಈ ಕಾರ್ಯಕ್ರಮಕ್ಕೆ ಪ್ರಕಾಶ್ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಳಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀ ಗಣೇಶ್ ಪ್ರಕಾಶ್ ಹುಕ್ಕೇರಿ ಅವರ ಆಶೀರ್ವಾದ ದೊರೆಯಿತು. ಇಂದಿರಾನಗರ ನಿವಾಸಿಯಾದ ಸಾಬೀರ್ ಜಮಾದರ್ ಅವರು ಈ ನಾಯಕರ ಆಪ್ತರಾಗಿದ್ದು ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ಕವ್ವಾಲಿ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿಯ ನೂರಾರು ಹಿಂದೂ ಹಾಗೂ ಮುಸ್ಲಿಂ ಸಹೋದರರು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ತುಂಬಾ ಆನಂದದಿಂದ ಅನುಭವಿಸಿದರು. ಸ್ಥಳೀಯ ನಾಗರಿಕರು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಸೌಹಾರ್ದತೆ ಹಾಗೂ ಏಕತೆಗೆ ಬಲ ಕೊಡುತ್ತೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಮುಖ ವ್ಯಕ್ತಿಗಳು ಆದ ಹಜರತ್ ಗುಲಾಮ್ ನಬಿ ಸಾಹೇಬ್, ಟಿಎಂಸಿ ಉಪಾಧ್ಯಕ್ಷ ಇಫ್ರಾನ್ ಬೆಫಾರಿ, ಟಿಎಂಸಿ ಸದಸ್ಯ ಗುಲಾಬ್ ಹುಸೇನ್ ಭಗವಾನ್ ಮಜೀದ್ ಬೆಫಾರಿ, ಮಂಜೂರ್ ಜಮಾದರ್, ಡಾಕ್ಟರ್ ಸಾಮಿ ಜಮಾದರ್. ಈ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗೆ ಸ್ಥಳೀಯರು ಶ್ರೀ ಸಾಬೀರ್ ಮುತ್ರುಜಾ ಜಮಾದರ್ ಅವರ ಸೇವೆಯನ್ನು ಮೆಚ್ಚಿ ಅವರು ನಿಜವಾದ ಸಮಾಜ ಸೇವಕರು ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ
ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.